ಬಿಗ್ ಬಾಸ್ ಅಲ್ಲಿ ಧನ್ರಾಜ್ ಅವರು ಮೋಸ ಮಾಡಿ ಟಾಸ್ಕ್ ಅನ್ನ ಗೆದ್ದಿದ್ದಾರೆ ಅಂತ ನಿನ್ನೆ ವಿಡಿಯೋ ಸಮೇತ ಪ್ರೂವ್ ಆಯ್ತು. ನಿನ್ನೆ ಎಪಿಸೋಡ್ ನೋಡಿರೋರಿಗೆಲ್ಲ ಗೊತ್ತಾಗಿರುತ್ತೆ. ಅದಕ್ಕೆ ಧನ್ರಾಜ್ ಅವರು ಸಾರಿ ಕೇಳಿದ್ರು, ತಪ್ಪೊಪ್ಕೊಂಡ್ರು, ಕಣ್ಣೀರು ಕೂಡ ಹಾಕಿದ್ರು. ಇದೇ ಕೆಲಸನ ಅವತ್ತಿನ ದಿನನೇ ಮಾಡಬಹುದಿತ್ತಲ್ಲ. ಹೌದು, ಮಾಡಿದ್ರು. ಮಂಜಣ್ಣ ಅವರು ಅವತ್ತಿನ ದಿನ ಧನ್ರಾಜ್ ಅವರು ಗೆದ್ದು ಬಂದ ನಂತರ ಕೇಳ್ತಾರೆ. ಆಗ ಧನ್ರಾಜ್ ಅವರೇ ಹೇಳ್ತಾರೆ, ಹೌದು ನನಗೆ ಕಾಣಿಸ್ತಾ ಇತ್ತು, ಮೇಲಿನ ಅರ್ಧ ಭಾಗ ಕಾಣಿಸ್ತಾ ಇತ್ತು, ಕೆಳಗಡೆ ಅರ್ಧ ಭಾಗ ಕಾಣಿಸ್ತಾ ಇರಲಿಲ್ಲ ಅಂತ. ಸರಿನಾ? ಈ ಒಂದು ವಿಷಯದಲ್ಲಿ ಯಾರ ಒಂದು ತಪ್ಪಿದೆ? ನಾನು ಈ ಒಂದು ವಿಷಯದ ಬಗ್ಗೆ ಮಾತಾಡೋದಾದ್ರೆ ಫಸ್ಟ್ ತಪ್ಪು ಬಿಗ್ ಬಾಸ್ ಅವ್ರದ್ದು ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕೆ ಅಂತಂದ್ರೆ ಈ ಒಂದು ಮಾಹಿತಿ ಕೇಳಿಸ್ಕೊಂಡ ಅವತ್ತಿನ ದಿನಾನೇ ತೀರ್ಪು ಕೊಡೋ ಮುಂಚೆನೆ ಬಿಗ್ ಬಾಸ್ ಅವರೇ ಅನೌನ್ಸ್ ಮಾಡ್ಬೋದಾಗಿತ್ತು. ಈ ರೀತಿ ಒಂದು ಮಿಸ್ಟೇಕ್ ಆಗಿದೆ, ಧನ್ರಾಜ್ ಅವರು ಈ ರೀತಿ ಮಾತಾಡಿದ್ರು, ಹಾಗಾಗಿ ಈ ಒಂದು ಆಟನ ಮತ್ತೊಮ್ಮೆ ಆಡಿಸಿ ಅಂತ ಅವತ್ತೇ ಕೇಳ್ಬೋದಿತ್ತಲ್ಲ. ತ್ರಿವಿಕ್ರಮ್ ಅವ್ರು ಗೆದ್ದಂತ ಟೈಮಲ್ಲಿ ಮತ್ತೊಮ್ಮೆ ಆಡಿಸಿ ಅನ್ನೋ ಒಂದು ಪ್ರಮೇಯ ಬರುತ್ತೆ. ಆದ್ರೆ ಧನ್ರಾಜ್ ಅವ್ರು ಗೆದ್ದಾಗ ಆ ಒಂದು ತೀರ್ಪು, ಆ ಒಂದು ತಪ್ಪು ಗೊತ್ತಾಗೋದಕ್ಕೆ 3 ದಿನ ಬೇಕಾಗಿತ್ತ ಅಂತ ನನ್ನ ಒಂದು ಅನಿಸಿಕೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಬಿಗ್ ಬಾಸ್ ಅವರ ತಪ್ಪಿದೆ ಅಂತ ನಾನು ಯಾಕೆ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಅಂತಂದ್ರೆ, ಈ ತರದೊಂದು ಆಟನ ಆಡಿಸ್ಬೇಕಾದ್ರೆ, ಅದರಲ್ಲೂ ಈ ತರ ಒಂದು ಪ್ರೊಸೀಜರ್ ಇದ್ದಾಗ ಎದುರುಗಡೆ ಒಂದು ಕನ್ನಡಿ ಕಾಣಿಸ್ತಾ ಇದೇನಾ ಇಲ್ವಾ ಅಂತ ಚೆಕ್ ಮಾಡಬೇಕು ಮೇನ್. ಯಾಕೆ ಅಂತಂದ್ರೆ ಇದು ಬರೀ ಒಬ್ಬರ ಲೈಫ್ ಪ್ರಶ್ನೆ ಅಲ್ಲ, ಇಡೀ ಕರ್ನಾಟಕದ ಮರ್ಯಾದೆ ಪ್ರಶ್ನೆ. ಸೊ ಹಾಗಾಗಿ ಅವರು ಚೆಕ್ ಮಾಡ್ಕೋಬೇಕಾಗಿತ್ತು. ಈ ತರ ಒಂದು ಆಟ ಆಡಿಸ್ಬೇಕಾದ್ರೆ ಅಟ್ಲೀಸ್ಟ್ ಒಂದು ಕರ್ಟನ್ ಆದ್ರೂ ಕ್ಲೋಸ್ ಮಾಡಬೇಕಾಗಿತ್ತು ಅಂತ ನನ್ನ ಒಂದು ಅನಿಸಿಕೆ. ಹಾಗಾಗಿ ಬಿಗ್ ಬಾಸ್ ಅವರ ತಪ್ಪು ಮೊದಲಿದೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ನೆಕ್ಸ್ಟ್ ಧನ್ರಾಜ್ ಅವರ ತಪ್ಪು ಆಗುತ್ತೆ ಆಟೋಮೆಟಿಕ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಇದ್ರ ಬಗ್ಗೆ ನಿಮ್ಗೆಲ್ಲ ಏನು ಅನ್ಸುತ್ತೆ ಕಮೆಂಟ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು.